ಎಲ್ಲರಿಗೂ ಕೂಡ ಈ ದಿನದ ನಮಸ್ಕಾರಗಳು. ನಾನು ಹಸೀನಾ ಬಾನು ಅಂತ ಹೇಳಿ ತುಮಕೂರಲ್ಲಿ ಉಪವಿದ್ಯುತ್ ಪರ್ಯವೇಕ್ಷಕರಾಗಿ ನಾನು ನನ್ನ ಹುದ್ದೆಯನ್ನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿದ್ಯುತ್ ಪರ್ಯವೇಕ್ಷಣಾ ಅಂದರೆ ಕರ್ನಾಟಕ ಸರ್ಕಾರ ಇಂಧನ ಇಲಾಖೆ ವಿದ್ಯುತ್ ಪರ್ಯವೇಕ್ಷಣಾಲಯ ಇದರಿಂದ ಒಂದು ನಮ್ಮ ಇಲಾಖೆಯಿಂದ ಈ ವರ್ಷದ ರಾಷ್ಟ್ರೀಯ ವಿದ್ಯುತ್ ಸೇಫ್ಟಿ ಸುರಕ್ಷತಾ ಸಪ್ತಾಹ 2026 ಮತ್ತು 27 ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಅದೊಂದು ಆಂದೋಲನ ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ವರ್ಷದ ನಮ್ಮಲ್ಲಿ ಧ್ಯೇಯ ಏನಂದರೆ ಇಂದಿನ ಟುಡೇಸ್ ಪ್ರಿವೆನ್ಷನ್ ಈಸ್ ಟುಮಾರೋಸ್ ಸೇಫ್ಟಿ ಅನ್ನೋ ಒಂದು ಧ್ಯೇಯ. ಸೊ ಪ್ರತಿ ವರ್ಷ ಒಂದಲ್ಲ ಒಂದು ನಮಗೆ ಧ್ಯೇಯನ ಕೊಡ್ತಾರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ. ಪ್ರಮುಖವಾಗಿ ನಾವು ಎಲೆಕ್ಟ್ರಿಕಲ್ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿನಿತ್ಯದ ಬದುಕಲ್ಲಿ ನಮಗೆ ವಿದ್ಯುತ್ ಒಂದು ಮೂಲಭೂತ ಒಂದು ಏನು ಹೇಳ್ತಾರೆ ನೆಸೆಸಿಟಿ, ಬೇಸಿಕ್ ನೆಸೆಸಿಟಿ ಅಂತ. ವಿತೌಟ್ ನಮಗೆ ಎಲೆಕ್ಟ್ರಿಸಿಟಿ ನಮ್ಮ ದಿನನಿತ್ಯದ ಒಂದು ಏನು ಕಾರ್ಯಗಳನ್ನು ನಾವು ಹೂವೆ ಮಾಡಿಕೊಳ್ಳು ಕೂಡ ಸಾಧ್ಯ ಆಗ್ತಾಯಿಲ್ಲ. ಸೊ ಹಾಗಾಗಿದ್ದಾಗ ಈ ವಿದ್ಯುತ್ತನ್ನು ನಾವು ಎಷ್ಟು ಸೇಫ್ಟಿಯಾಗಿ ಯೂಸ್ ಮಾಡ್ತೀವೋ ಅಷ್ಟೇ ನಾವು ಇದನ್ನು ಫ್ರೆಂಡ್ಲಿಯಾಗಿ ಕೂಡ ಯುಟಿಲೈಸೇಷನ್ ಮಾಡ್ಕೊಳ್ಬೋದು. ಸೊ ವಿದ್ಯುತ್ ಅಂದಾಗ ನಾವು ಫಸ್ಟು ನಾವು ಅದರದ್ದು ಯೂಸ್ ಏನು ಮಾಡ್ತೀವಿ ಅದಕ್ಕಿಂತ ಮುಂಚೆ ನಾವು ಅದರದ್ದು ಮುನ್ನೆಚ್ಚರಿಕೆ ಮತ್ತು ಜಾಗ್ರತೆ ಬಗ್ಗೆ ನಾವು ಈ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋಂಥ ಅವಶ್ಯಕತೆ ಹೆಚ್ಚಿದೆ. ಸೊ ಇತ್ತೀಚೆಗೆ ಎಲ್ಲ ಕಡೆ ನೋಡಿದಾಗ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಗಳು ದಿನೇ ನಮ್ಮಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸಾಮಾನ್ಯವಾಗಿ ಅಪಘಾತ ಅಂದಾಗ ಎಲ್ಲರಿಗೂ ಅಂದರೆ ಕಂಡು ಬರುವಂಥದ್ದೇನು, ಈ ರೋಡ್ ಆಕ್ಸಿಡೆಂಟ್ ಬಗ್ಗೆ ಹೆಚ್ಚಾಗಿ ಜನ ಗಮನ ಹರಿಸ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಅಂತ ಹೇಳಿದಾಗ ಜನಗಳು ಸ್ವಲ್ಪ ಅಂದರೆ ಸರ್ಪ್ರೈಸ್ ಆಗಿ ಆಶ್ಚರ್ಯವಾಗಿ ನೋಡ್ತಾರೆ. ಸೊ ಇನ್ನೂ ಕೂಡ ಈ ಎಲೆಕ್ಟ್ರಿಕಲ್ ಅವೇರ್ನೆಸ್ ಬಗ್ಗೆ ಜನಗಳಿಗೆ ಇನ್ನೂ ಕೂಡ ತಲುಪುವಂಥ ಅವಶ್ಯಕತೆ ಇದೆ. ಈಗ ರೋಡ್ ಆಕ್ಸಿಡೆಂಟ್ ಅಂದ ತಕ್ಷಣ ನಾವು ರೋಡಲ್ಲಿ ಹೋಗಬೇಕಾದ್ರೆ ಬೈಕ್ ಹಾಕಬೇಕಾದ್ರೆ ಹೆಲ್ಮೆಟ್ ಹಾಕುವಂಥ ಮನೆಯಲ್ಲಿ ನಾವು ಮಕ್ಕಳಿಗೆ ಹೇಳಿ ಕಳಿಸ್ತೀವಿ. ಯಾಕೆ ಅಂದರೆ ರೋಡ್ ಆಕ್ಸಿಡೆಂಟ್ ಅಪಘಾತ ಅಂದ ತಕ್ಷಣ ನಮಗೆ ಬೇಗ ಅದು ಒಂದು ಮನವರಿಕೆ ಆಗುತ್ತೆ. ಅದೇ ಎಲೆಕ್ಟ್ರಿಕಲ್ ಬಗ್ಗೆ ಹೇಳಿದಾಗ ನಾವು ಮಕ್ಕಳಿಗೆ ಕೂಡ ಅವೇರ್ನೆಸ್ ಹೇಳೋದು ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನೊಂದು ಏನಂದರೆ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ದಿನ ಹೆಚ್ಚಾಗ್ತಾ ಇದೆ. ಈ IP ಸೆಟ್ಗಳಲ್ಲಿ ನಮಗೆ ಕರ್ನಾಟಕ ಒಂದು ಬೆನ್ನೆಲುಬು ಅಂದರೆ ನಮಗೆ ದೇಶದ ಬೆನ್ನೆಲುಬೇ ರೈತ. ಸೊ ರೈತ ಅಂತ ಹೇಳಿದ ತಕ್ಷಣ ನಮಗೆ ಬರುವಂಥದ್ದೇ ಕೃಷಿ ಪಂಪ್ ಸೆಟ್ಗಳು. ಸೊ ಕೃಷಿ ಪಂಪ್ ಸೆಟ್ಗಳಲ್ಲಿ ರೈತರಿಗೆ ತುಂಬಾ ಆಕ್ಸಿಡೆಂಟ್ ಅಂದರೆ ಮರಣಾಂತಿಕ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದೆ. ಈ ಆಕ್ಸಿಡೆಂಟ್ಗಳ ಅಪಘಾತಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ತೀರಾ ಅಂದರೆ ನಮ್ಮಲ್ಲಿ ಚಿಕ್ಕ ನೆಗ್ಲಿಜೆನ್ಸಿಯಿಂದ ಅವರು ಪ್ರಾಣ ಕಳ್ಕೊಳ್ಳುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ರೈತರಿಗೆ ಈಗ ರೋಟಿಗಳನ್ನು ತೊಗೊಂಡು ಹೋಗ್ತಾರೆ, ಈಗ ತೆಂಗಿನಕಾಯಿ ಅದು ಇದನ್ನೆಲ್ಲ ತೆಗಿಲಿಕ್ಕೆ ಅಂತ ಹೇಳಿ, ಆಗ ಪಕ್ಕದಲ್ಲಿರೋಂಥ ಲೈನನ್ನು ಗಮನ ಹರಿಸ್ಕೊಳ್ಬೇಕು. ಸೊ ತುಂಬ ಯಂಗ್ಸ್ಟರ್ಸ್ಗಳು ಈ ಅಂದರೆ ಈಗ ಪಕ್ಕದಲ್ಲಿ ಲೈನ್ ಇದೆ, ಆದರೆ ಪಕ್ಕದಲ್ಲೇ ರೋಟಿಯನ್ನು ತೊಗೊಂಡು ಇದು ಮಾಡೋದ್ರಿಂದ ಇಮಿಡಿಯೇಟಾಗಿ ಅವ್ರ ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ 19 ವರ್ಷ 20 ವರ್ಷ ಅವ್ರು ಇನ್ನೂ ಕೂಡ ಜೀವನದಲ್ಲಿ ಸಾಕಷ್ಟು ಬದುಕುವಂಥದ್ದಿರುತ್ತೆ. ಸೊ ಹಾಗಾಗಿ ನಮ್ಮ ಈ ಉದ್ದೇಶ ಏನಂದರೆ ಎಲೆಕ್ಟ್ರಿಕಲ್ ಸೇಫ್ಟಿಯನ್ನು ಅಡಾಪ್ಟ್ ಮಾಡಿಕೊಂಡು ಮುಂದೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯ ವಿದ್ಯುತ್ ಅಪಘಾತ ರಹಿತ ಒಂದು ರಾಜ್ಯವನ್ನಾಗಿ ಮಾಡೋಣ ಅನ್ನೋ ನಿಟ್ಟಲ್ಲಿ ಈ ದಿನದ ಆಂದೋಲನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಥ್ಯಾಂಕ್ ಯು.